ಕಾಟಣ್ಣ ಅನ್ನೋ ಸ್ವಾಮಿ ಈ ಮೂಡಲ ಸೀಮೆಗೆ ನಮ್ಮ ದೊರೆ ದೊಡ್ಡಯ್ಯ ಸ್ವಾಮಿ ಅವರು ಪವಾಡ ಬರ್ತಾರೆ. ಆ ಒಂದು ಯುದ್ಧವನ್ನು ಗೆಲ್ತಾರೆ. ಆ ಯುದ್ಧವನ್ನು ಗೆದ್ದಾಗ ವಶಪಡಿಸ್ಕೊಂಡು ತಗೊಂಬರ್ತಾರೆ. ಆದರೆ ಇದನ್ನು ಕದ್ಕೊಂಬಂದರು ಅಂತ ಹೇಳ್ತಾರೆ, ಖಂಡಿತ ಅಲ್ಲ. ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ಬೀರೇಸ್ಪುರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ನಡೀತೈತೆ. ದೇವರುಗಳ ನಾಡು ನಾಗಮಂಗಲದಲ್ಲಿ ಬೀರೇಸ್ಪುರಪುರದಲ್ಲಿ ದೇವರುಗಳ ಊರು ಎಂದೇ ಪ್ರಸಿದ್ಧ ಹೊಂದಿರುವ ಒಂದು ಗ್ರಾಮ ಇದು. ಈ ಗ್ರಾಮದಲ್ಲಿ ಅದ್ದೂರಿಯಾಗಿ 44 ವರ್ಷಕ್ಕೊಮ್ಮೆ ಒಂದು ದೇವರ ಜಾತ್ರಾ ಮಹೋತ್ಸವ ನಡೀತೈತೆ. ದೇವ್ರ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಳ್ಳೋಣ. ಈ ಗ್ರಾಮದವರೊಬ್ಬರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ, ಕೇಳ್ಕೊಬನ್ನಿ. ಹಾಯ್, ಹಲೋ, ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ವೀಡಿಯೋ ನೋಡ್ತಾ ಇರೋ ಹೊಸ್ದಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಕಮೆಂಟ್ ಮಾಡಿರಿ ಹೇಗಿದೆ ಅಂತ ವಿಡಿಯೋ ನೋಡಿರಿ, ಹೇಗಿದೆ ಅಂತವ ಕೇಳ್ಕೊಂಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಹೇಶ್ ಅಂದ್ಬಿಟ್ಟು, ಇದೇ ಗ್ರಾಮದವರು, ಬೀರೇಶ್ಪುರ ಗ್ರಾಮದವರು. ಇದು ಅತ್ಯಂತ ಐತಿಹಾಸಿಕವಾದಂತಹ ವಿಜೃಂಭಣೆ ಜರುಗ್ತಾ ಇರುವಂತಹ ಒಂದು ಮಹಾ ಜಾತ್ರೋತ್ಸವ, ಕಾಟಣ್ಣ ಜಾತ್ರೆ ಅಂದ್ಬಿಟ್ಟು ನಾವು ಒಂದು ಜಾತ್ರೆ. ಈ ಕಾಟಣ್ಣ ಅನ್ನೋ ಸ್ವಾಮಿ ಈ ಮೂಡಲ ಸೀಮೆಗೆ ನಮ್ಮ ದೊರೆ ದೊಡ್ಡಯ್ಯ ಸ್ವಾಮಿ ಅವರು ಪವಾಡಕ್ಕೆ ಅಥವಾ ಒಂದು ರಾಜ್ಯ ವಿಸ್ತಾರಕ್ಕೋಸ್ಕರವಾಗಿ ಹೋದಾಗ ಅಲ್ಲಿ ಇವರಿಗೆ ಸಹಾಯ ಮಾಡಲಿಕ್ಕೋಸ್ಕರವಾಗಿ ಈ ಬೇಡರ ಕಾಟಣ್ಣನವರು ಬರ್ತಾರೆ. ಆ ಒಂದು ಯುದ್ಧವನ್ನು ಗೆಲ್ತಾರೆ. ಆ ಯುದ್ಧವನ್ನು ಗೆದ್ದಾಗ ಆಕಸ್ಮಿಕವಾಗಿ ಈ ಒಂದು ಸ್ನೇಹ ಸಹಗಮನ ಆಗ್ತದೆ. ಈ ಸ್ನೇಹ ಸಹಗಮನ ಆದಂಥ ನಂತರದಲ್ಲಿ ಆ ಒಂದು ಯುದ್ಧ ಗೆಲ್ಲಲಿಕ್ಕೆ ಸಹಾಯ ಮಾಡಿದಂಥ ಕಾಟಣ್ಣನನ್ನು ತನ್ನ ಸ್ವಂತ ತಮ್ಮನ ರೀತಿಯಲ್ಲಿ ಕರ್ಕೊಂಬರಲಿಕ್ಕೆ ಬರ್ತಾರೆ. ಆ ಯುದ್ಧವನ್ನು ಗೆದ್ದಂಥ ಸಂದರ್ಭದಲ್ಲಿ ಆ ಗಡಿಯಲ್ಲಿದ್ದಂತಹ ಭೂಚಕ್ರದ ಕೊಡೆಯನ್ನು ಇವರು ವಶಪಡಿಸ್ಕೊಂಡು ತಗೊಂಬರ್ತಾರೆ. ಆದರೆ ಇದನ್ನು ಕದ್ಕೊಂಬಂದರು ಅಂತ ಹೇಳ್ತಾರೆ, ಖಂಡಿತ ಅಲ್ಲ. ಒಂದು ರಾಜ್ಯದವರು ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡಿ ಆ ರಾಜ್ಯವನ್ನು ಆಕ್ರಮಣ ಮಾಡಿದಾಗ ಅಲ್ಲಿದ್ದಂಥ ಸಂಪತ್ತುಗಳನ್ನು, ಅಲ್ಲಿದ್ದಂಥ ಒಂದಷ್ಟು ವಸ್ತುಗಳನ್ನು ತರೋದು ಸಹಜ ರೂಢಿ. ಅಂತೆಯೇ ಆ ಭೂಚಕ್ರದ ಕೊಡೆಯನ್ನು ಹೊತ್ಕೊಂಡು ಬಂದಾಗ ಅಲ್ಲಿನ ದೇವಮಾನ್ಯರು ಕೂಡ ಆ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಇವರನ್ನು ಓಡಿಸ್ಕೊಂಬರ್ತಾರೆ. ಓಡಿಸ್ಕೊಂಬಂದಾಗ ಈ ಬೀರೇಸ್ಪುರ ಗ್ರಾಮದ ಗಡಿಯನ್ನು ದಾಟಿ ಅವರು ಅಟ್ಟಿಸ್ಕೊಂಬಂದಾಗ ಇವರು ಆ ನೆಲದಲ್ಲಿ ಲೀನವಾಗ್ತಾರೆ, ಒಳಗಡೆ ಹೋಗ್ತಾರೆ. ಆ ನೆಲದಲ್ಲಿ ಲೀನವಾಗಿ ಅಥವಾ ಒಳಗಡೆ ಹೋದಾಗ ಅಲ್ಲಿ ದೇವರು ದೊರೆ ದೊಡ್ಡಯ್ಯನನ್ನು ಕೇಳ್ಕೊಂಡಾಗ, ನಾನು ನಿನಗೆ ನನ್ನ ಜೊತೆಯಲ್ಲೇ ಮೆರವಣಿಗೆ ಮಾಡೋ ರೀತಿ ನಾನು ನಿನಗೆ ಸ್ಥಾನವನ್ನು ಕೊಡ್ತೀನಿ, ನನ್ನ ಬಂಟನಾಗಿ ನಿನ್ನನ್ನು ನಾನು ಸತ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅಂತೆಯೇ 40 ವರ್ಷಕ್ಕೊಂದ್ಸರಿವಾಗಿ ನಿನಗೆ ಮಟ್ಟೆ ಗುಡಿಯನ್ನು ಕಟ್ಟಿ, ಮಟ್ಟೆ ಅಂದರೆ ತೆಂಗಿನ ಚಪ್ಪರವನ್ನು ಕಟ್ಟಿ ನಿನಗೆ ವಿಜೃಂಭಣೆಯಿಂದ ಹೇಗೆ ಧೂಪ ದೀಪಾದಿಗಳು, ಆರತಿಗಳು, ವಾದ್ಯಮೇಳಗಳು, ಪೂಜಾ ಕುಣಿತಗಳು, ಈ ಎಲ್ಲ 7 ಕೂಟದ ದೇವರುಗಳೆಲ್ಲರೂ ಸೇರಿ ನಿನ್ನ ಮೆರವಣಿಗೆಯನ್ನು ಸಂಭ್ರಮದಿಂದ ಪಡುವ ಹಾಗೆ ನಾವು ಸಂತೋಷಪಡಿಸ್ತೀವಿ ಅಂತ ಹೇಳ್ತಾರೆ. ಅದನ್ನು ಕಾಟಣ್ಣನವರು ನಿನ್ನ ಕೂಟದಲ್ಲಿ ನನಗೊಂದು ಸ್ಥಾನವೊಂದು ಕೊಡಿ ಅಂತ ಕೇಳ್ಕೊಂಡಾಗ ಈ ಒಂದು ವಾಗ್ದಾನವನ್ನು ದೊರೆ ದೊಡ್ಡಯ್ಯ ಸ್ವಾಮಿಯವರು ಕೊಡ್ತಾರೆ. ಇದು ಐತಿಹಾಸಿಕವಾದಂಥ ಜಾತ್ರೆ. ಇಲ್ಲಿ ಈ ಜಾತ್ರೆಗೆ ಇಡೀ ಅರ್ಧ ಮೈಸೂರು ಭಾಗ ಅಲ್ಲ, ಕರ್ನಾಟಕ ರಾಜ್ಯದ ಮುಕ್ಕಾಲು ಭಾಗ ಈ ಗಡಿಗೆ ಒಳಪಡ್ತಾರೆ. ಯಾಕೆಂದರೆ ಐತಿಹಾಸಿಕವಾಗಿ ಬೀರೇಶ್ಪುರ ಗ್ರಾಮದ ಹೆಚ್ಚಿನ ಒಕ್ಕಲುಗಳು ಅಥವಾ ಹೆಚ್ಚಿನ ಮತಸ್ಥರು ಕೂಡ ಇರೋದು ಮೈಸೂರು ಮತ್ತು ಬೆಂಗಳೂರು ಭಾಗದಲ್ಲಿ. ತುಮಕೂರು, ಮೈಸೂರು, ಬೆಂಗಳೂರು ಇದರಲ್ಲಿದ್ದಾರೆ. ಅರ್ಧ ದಕ್ಷಿಣ ಕರ್ನಾಟಕದ ಭಾಗದ ಜನರು ಇಲ್ಲಿ ಮೇಳೈಸಿದ್ದಾರೆ. ಬಹುಶಃ ಇವತ್ತಿನ ಜಾತ್ರೆ ಸುಸೂತ್ರವಾಗಿ ನಡೆದಿದೆ. ಎಲ್ಲದಕ್ಕೂ ಕೂಡ ಏಳ್ಮಂದ್ರಾಯರ ಮತ್ತು ವರುಣನ ಮತ್ತು ಸೂರ್ಯದೇವನ ಎಲ್ಲ ಕೃಪೆಯ ಆಶೀರ್ವಾದದೊಂದಿಗೆ ಎಲ್ಲವೂ ಕೂಡ ತಂಪಾಗಿ ನಡೀತಾ ಇದೆ, ಸೊಗಸಾಗಿ ನಡೆದಿದೆ. ಸಂಭ್ರಮವನ್ನು ಭಕ್ತಾದಿಗಳು ತುಂಬ ಸಂತೋಷವಾಗಿ ಕಳೀತಾ ಇದ್ದಾರೆ. ಸರ್, ಇಲ್ಲಿ ಎಷ್ಟು ಕೂಟಗಳು ಬಂದು ಸೇರಿದ್ದೇವೆ? 7 ಕೂಟಗಳು ಬಂದು ಸೇರಿದ್ದಾವೆ. ಆ 7 ಕೂಟಗಳು ಯಾವ್ಯಾವು ಅಂದರೆ, ದೊರೆ ದೊಡ್ಡಯ್ಯನ ಒಂದು ಈ ಬೀರೇಶ್ಪುರದ ಕೂಟ ಒಂದು, ಅದೇ ರೀತಿ ಅರಕೆರೆ ಹುಚ್ಚಪ್ಪ ಸ್ವಾಮಿ 7 ಗಾಳಿಗಂಡ ಅಂತ ಕರೀತಾರೆ. ಅದೇ ರೀತಿ ಮುಂಗೊಂಡ ಮುಂದಲಾರತಿ ಚಿಕ್ಕಯ್ಯ ತುಪ್ಪದ ಮಡು ಮತ್ತು ದೊಡ್ಡಯ್ಯ ಸ್ವಾಮಿ ತುಪ್ಪದ ಮಡು. ಹಾಗೆಯೇ ಜೋಡಿ ನೇರ್ಲಿಕೆರೆಯ ವಿಜಯನಗರದಿಂದ ಆಗಮಿಸಿದಂತಹ ದೇವತೆಗಳಾದಂತಹ ದೊಡ್ಡ ದೇವಮ್ಮ ಮತ್ತು ಆಕೆಯ ತಂಗಿ ಚಿಕ್ಕ ದೇವಮ್ಮ ಅವರು ಕೂಡ ಆಗಮನವಾಗಿದೆ. ಅದೇ ದೊಡ್ಡಬಲ ಗ್ರಾಮದ ಹುಚ್ಚಪ್ಪ ಸ್ವಾಮಿ ಹಾಗೂ ವಂಗನೂರಮ್ಮ ತಾಯಿ ಅವರು ಕೂಡ ಸೇರಿ ಈ ಒಂದು ಸಂಭ್ರಮದ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸರ್, ಇಲ್ಲಿ ಬಲಿಯನ್ನು ಕೊಡ್ತಾರೆ ಅಂತ ಕೇಳ್ಪಟ್ಟೆ, ಯಾವ ರೀತಿ ಕೊಡ್ತಾರೆ? ಬಲಿಯನ್ನು ಕೊಡಬೇಕಾದ್ರೆ ಒಂದು ಕಾರಣ ಇದೆ. ಕಾರಣ ಏನು ಅಂದರೆ, ಇಲ್ಲಿ ಒಂದು ಧೂಳಪ್ಪ ಅನ್ನೋ ಒಂದು ದೇವರಿದೆ. ಆ ಧೂಳಪ್ಪ ಮತ್ತು ಮಾರಮ್ಮನಿಗೆ ನಾವು ಈ ಒಂದು ಸಾರನ್ನು ಕಟ್ಟಿದಾಗ ಮಾರಮ್ಮ
ಅವರೆಲ್ಲರಿಗೂ ಕೂಡ ನಾವು 8 ದಿನ ರಂಗವನ್ನು ಕಟ್ಟಿ ರಂಗವನ್ನು ಕುಡಿದು ಸಾಂಪ್ರದಾಯಿಕ ನೃತ್ಯವನ್ನು ಮಾಡಿ ಆ 8ನೇ ದಿನದಲ್ಲಿ ಕೊಂಡವನ್ನು ಆಯ್ದಿದ್ದಾರೆ. ಅದಾದ ನಂತರ ಪಡ್ಲದಮ್ಮನ ಕೊಂಡವನ್ನು ಆಯ್ದಿದ್ದಾರೆ. ಇವೆಲ್ಲ ನಡೆದಾಗ ಅಲ್ಲಿ ಏನು ಅಂದರೆ ಹಿಂದೆ ನಡ್ಕೊಂಡು ಬಂದಂಥ ಸಂಪ್ರದಾಯದ ಪ್ರಕಾರ ಒಂದೊಂದು ಮರಿಯನ್ನು ಬಲಿಯನ್ನು ಕೊಡ್ತಾರೆ. ಹಾಗೆ ಇವತ್ತಿನ ಸಾಯಂಕಾಲದಲ್ಲೂ ಕೂಡ ಆ ಒಂದು ಚಿಕ್ಕ ದೇವಮ್ಮ ದೊಡ್ಡ ದೇವಮ್ಮ ದೇವರ ಒಂದು ಇದಕ್ಕೋಸ್ಕರವಾಗಿ ಅವರು ಆಗಮನ ಆಗಿರೋದಕ್ಕೋಸ್ಕರವಾಗಿ ಆ ಒಂದು ಸಂಪ್ರದಾಯ ಹರಕೆಯನ್ನು ಹೊತ್ಕೊಂಡಿರೋರು ಮಾತ್ರ ಹಲ್ಮರಿ ಸಿಗಿಯೋದು ಅನ್ನೋ ಒಂದು ಹಲ್ಮರಿ ಸಿಗಿಯೋದು ಅಂದರೆ ಮರಿಯನ್ನು ಹಲ್ಲಲ್ಲಿ ಕಚ್ಚಿ ಎಳೆಯೋದು, ರಕ್ತವನ್ನು ಎಳೆಯೋದು, ಇದನ್ನು ಹಲ್ಮರಿ ಅಂತ ಕರೀತಾರೆ. ಇದು ತುಂಬ ಶಕ್ತಿ ದೇವತೆಗಳ ಒಂದು ಸನ್ನಿಧಿಯಲ್ಲಿ ನಡೆಯುವಂಥ ರೀತಿ. ಅದೇ ರೀತಿ ಚಿಕ್ಕ ದೇವಮ್ಮ ದೊಡ್ಡ ದೇವಮ್ಮ ಆಗಮಿಸಿರೋದು ಮತ್ತು ಮಾರಮ್ಮ ದೇವಿಯ ಇದು ಮತ್ತು ಧೂಳಪ್ಪ ಅನ್ನೋ ಒಂದು ದೇವರು ಉದ್ಭವ ಇದೆ. ಅವರೆಲ್ಲರಿಗೋಸ್ಕರವಾಗಿ ಹಲ್ಲುಮರಿಯ ಸೇವಾರ್ಥವನ್ನು ಕೂಡ ಈ ದಿನ ಸಾಯಂಕಾಲ ನಡೀತದೆ. ಸರ್, ಇನ್ನು ಎಷ್ಟು ದಿನ ಜಾತ್ರಾ ಮಹೋತ್ಸವ ಇದೆ ಮತ್ತು ಅದರ ಕಾರ್ಯಕ್ರಮಗಳು ಹೇಗಿರುತ್ತೆ? ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಈಗಾಗಲೇ ಪ್ರಚಾರಪಡಿಸಿದ ಹಾಗೆ ಸಾಯಂಕಾಲ ಕೂಡ ಬನ್ನಿ ಮಂಟಪ ಅಂತ ಇದೆ, ಅಥವಾ ಸ್ವಾರಿ ಮಂಟಪ ಅಂತ ಕರೀತಾರೆ. ಬನ್ನಿ ಮಂಟಪ ಅಂದರೆ ನವರಾತ್ರಿಯಲ್ಲಿ ಬನ್ನಿಯನ್ನು ಮುಡಿಯುವಂಥ ಒಂದು ಮಂಟಪವನ್ನು ನಾವು ಬನ್ನಿ ಮಂಟಪ ಅಂತ ಕರಿತೀವಿ. ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಯಥಾವತ್ತಾಗಿ ಏನು ಕಾರ್ಯಕ್ರಮಗಳು ನಡೀತಾವೆ ಸಾಮ್ರಾಜ್ಯದಲ್ಲಿ, ಆ ಸಾಮ್ರಾಜ್ಯದಲ್ಲಿ ನಡೆದುಕೊಂಡು ಬಂದಂತಹ ಕಾರ್ಯಕ್ರಮಗಳು ಇಲ್ಲೂ ಕೂಡ ನಡೀತಾ ಇದ್ದಾವೆ. ಆ ಒಂದು ಕಾರ್ಯಕ್ರಮ ಇದೆ. ಮತ್ತು ಧೂಪ ದೀಪ ಆರತಿಗಳಿದೆ. ಮತ್ತು ನಾಳೆ ಎಲ್ಲ ಹೆಣ್ಣುಮಕ್ಕಳು ಕೂಡ ಒಕ್ಕಲಿನ ಹೆಣ್ಣು ಮಕ್ಕಳು ಕೂಡ ಧೂಪ ದೀಪ ಆರತಿಯನ್ನು ಮಾರಮ್ಮನ ದೇವಸ್ಥಾನ ಹತ್ರ ಮಾಡ್ತಾರೆ. ಅದಾದ ನಂತರ ನಾಡಿದ್ದು ಎಲ್ಲ ಕೂಟದ ದೇವರುಗಳು ಕೂಡ ಬೀಳ್ಕೊಡುಗೆ ಒಂದು ಬೀಳ್ಕೊಡುವಂಥ ಸಮಾರಂಭ ಒಂದು ಕಾರ್ಯಕ್ರಮ ಇರ್ತದೆ. ಸಮಾರಂಭ ಅಲ್ಲ, ಕಾರ್ಯಕ್ರಮ ಇರ್ತದೆ. ಅದನ್ನು ನಡೆಸ್ಕೊಡ್ತಾರೆ. ಈ ದೇವರ ಉತ್ಸವಕ್ಕೆ ಸುಮಾರು ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಂತ ಕೇಳ್ಪಟ್ಟೆ. ಯಾರ್ಯಾರು ಬರ್ತಾರೆ? ಗಣ್ಯ ವ್ಯಕ್ತಿಗಳು ಅಂದರೆ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಚೆಲುವರಾಯ ಸ್ವಾಮಿಯವರು ಬರ್ತಾಯಿದ್ದಾರೆ. ಅದೇ ರೀತಿ ಈ ಹಿಂದೆ ಶಾಸಕರಾಗಿದ್ದಂತಹ ಸುರೇಶ್ ಗೌಡರು ಕೂಡ ಬರುವಂಥ ಸಾಧ್ಯತೆ ಇದೆ. ಅವರ ಆಗಮನವಾದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈಗ ಸರ್, ಇಷ್ಟೊಂದು ಲಕ್ಷಾಂತರ ಭಕ್ತಾದಿಗಳು ಬಂದು ಸೇರ್ತಾರೆ ಅಂದ್ಕೊಂಡಿದ್ದೀನಿ. ಅವ್ರಿಗೆಲ್ಲವ ಪ್ರಸಾದ ವ್ಯವಸ್ಥೆ ಯಾವ ಥರ ನಡೀತೈತೆ, ಯಾವ ಥರ ಇರುತ್ತೆ? ಪ್ರಸಾದ ವ್ಯವಸ್ಥೆಯನ್ನು ಆಯಾ ಊರುಗಳ ಗ್ರಾಮದ ದೇವರು ಹೊಕ್ಕಲುಗಳ ಬೀಡಿಕೆ ಅಂತ ಕರೀತಾರೆ. ಬೀಡಿಕೆ ಅಂದರೆ ಅನ್ನ ಸತ್ರಗಳು ಅಂತ ಕರೀತಾರೆ. ಅನ್ನ ಸಂತರ್ಪಣೆ ಮಾಡುವಂತಹ ಸ್ಥಳಗಳನ್ನು ನಾವು ಬೀಡಿಕೆ ಬಿಡೋದು ಅಂತ ಕರಿತೀವಿ. ಆ ಬೀಡಿಕೆಯನ್ನು ಬಿಟ್ಟಿದ್ದಾರೆ. ಆ ಬೀಡಿಕೆಯನ್ನು ಜವಾಬ್ದಾರಿಯನ್ನು ಆಯಾ ಗ್ರಾಮದ ಯಜಮಾನರುಗಳು ವಹಿಸ್ಕೊಂಡಿದ್ದಾರೆ. ಅದನ್ನು ಸುಸೂತ್ರವಾಗಿ ನಡೆಸ್ತಾ ಇದ್ದಾರೆ. ನೀವು ಕೂಡ ನೋಡಿದ್ದೀರಿ. ಹೌದು. ಹಾಗೆ ಮುಂದಿನ ಹೆಚ್ಚುವರಿಯಾದಂತಹ ನಾಳೆ ಮತ್ತು ನಾಡಿದ್ದು 2 ದಿನದ ಊಟದ ವ್ಯವಸ್ಥೆಯನ್ನು ಕೂಡ, ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕೂಡ ನಮ್ಮ ದಾನಿಗಳ ವ್ಯವಸ್ಥೆಯಿಂದ ಅನೇಕ ದಾನಿಗಳು ದೇವರ ಸೇವೆಗೆ ಕಾಣಿಕೆಯಾಗಿ ನೀಡಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಎಲ್ಲ ಭಕ್ತಾದಿಗಳಿಗೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಈಗ ಮೇನ್ ಪೂಜಾರಿಗಳ ನಾಮಫಲಕವನ್ನು ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ನಮ್ಮಲ್ಲಿ ಅರ್ಚಕ ವೃತ್ತಿ ಮೊದಲಿಂದನೂ ಕೂಡ ಸಾಂಪ್ರದಾಯಿಕವಾಗಿ ಅದಕ್ಕೆ ನಿಯಮಗಳು ಕೂಡ ಇದ್ದಾವೆ ಮತ್ತು ಕಾನೂನುಗಳು ಮಾಡಿದ್ದಾರೆ. ಆ ಬರವಣಿಗೆಯಲ್ಲಿ ಇದೆ. ಅದರಂತೆ ಆಯಾ ಬುಡಕಟ್ಟು ಅಥವಾ ಆಯಾ ಪೈಕಿಯ ಪೂಜಾರಿಗಳನ್ನ ಬಿಟ್ಟಿರ್ತಾರೆ. ಈಗ ಅದರಲ್ಲಿ ಪುನೀತ್ ಅಂದ್ಬಿಟ್ಟು ಪೂಜಾರಿ ಹುಚ್ಚಪ್ಪರವರು ಮತ್ತು ಪೂಜಾರಿ ಶಿವು ಅವರು ಇದ್ದಾರೆ. ಮತ್ತು ಹಿರಿಯ ಪೂಜಾರಿಗಳು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮತ್ತು ಇದಕ್ಕೆ ಸಾಗರ್ ಅಂದ್ಬಿಟ್ಟು ಅವರು ಕೂಡ ಪೂಜಾರಿ, ಎಲ್ಲ ಯುವಕ ಪೂಜಾರಿಗಳೇ. ಮತ್ತು ಅದರಲ್ಲಿ ಶ್ರೀ ಶಿವರಾಜರಾವ್ ಅವರು ಹಿರಿಯ ಪೂಜಾರಿಗಳಾಗಿರ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾರೆ. ಮಾಮೂಲಿ ಊರಿನ ಗ್ರಾಮಸ್ಥರು, ಯಜಮಾನರುಗಳು ಮತ್ತು ಪೂಜಾರಿಗಳು ಎಲ್ಲ ಸೇರಿಕೊಂಡು ಒಗ್ಗೂಡ್ಕೊಂಡು ಈ ಜಾತ್ರಾ ಮಹೋತ್ಸವನ ಅದ್ದೂರಿ ನಡೆಸ್ಕೊಡ್ತಾ ಇದ್ದೀರಾ? ಖಂಡಿತ. ಆಯಾ ಜವಾಬ್ದಾರಿಯನ್ನು ಊರಿನ ಮುಖಂಡರುಗಳು, ಯಜಮಾನರುಗಳು, ಎಲ್ಲ ವಿವಿಧ ಮಲ್ಲೆ ದೇವರು ಒಕ್ಕಲಿನ ಯಜಮಾನರುಗಳು ಮತ್ತು ರಾಮೇದೇವರು ಒಕ್ಕಲಿನ ಯಜಮಾನರುಗಳು, ಚಿಕ್ಕದೇವಮ್ಮ ದೊಡ್ಡ ದೇವಮ್ಮ, ಹಾಗೆ ದೊಡ್ಡಯ್ಯನ ಮತ್ತು ಅರಕೆರೆ ಹುಚ್ಚಪ್ಪನ ಎಲ್ಲ ಯಜಮಾನರುಗಳು ಒಗ್ಗಟ್ಟಾಗಿ ಸೇರಿ ಇದಕ್ಕೆ ಮುಂಚಿತವಾಗಿ ಪೂರ್ವಭಾವಿ ಸಭೆಯನ್ನು ಕರೆದು ಯಾವ್ಯಾವ ಕಾರ್ಯವನ್ನು ಯಾರಿಗೆ ಹಂಚಿಕೆ ಮಾಡಬೇಕು, ಏನೇನು ಕ್ರಮಬದ್ಧವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿಬೇಕು ಅಂತ ರೂಪುರೇಷೆಯನ್ನು ಮಾಡಿ ಅದ್ರ ಪ್ರಕಾರ ಈ ಕಾರ್ಯಕ್ರಮಗಳು ತುಂಬ ವೈಭವವಾಗಿ ನಡೀತಾ ಇದೆ. ಸರ್, ಈಗ ಒಂದು ದೇವರು ಅಂತ ಅಂದಮೇಲೆ ಒಂದು ಪವಾಡ ಅಂತ ಇದ್ದೇ ಇರುತ್ತೆ. ಹೌದು. ಈ ಕಾಟಣ್ಣ ಸ್ವಾಮಿಯ ಒಂದು ಪವಾಡ ಏನು ಅಂತ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ ವಿಶೇಷವಾದಂಥ ಪ್ರಶ್ನೆಯನ್ನು ಕೇಳಿದ್ದೀರಿ. ಕಾಟಣ್ಣ ಸ್ವಾಮಿಯ ಪವಾಡ ಏನು ಅಂದರೆ, ಇಲ್ಲಿ ಬರುವಂಥ ಕಾಟಣ್ಣ ಸ್ವಾಮಿಗೆ ಬರುವಂಥ ಎಲ್ಲ ಒಕ್ಕಲುಗಳನ್ನು
ಬೇರೆ ಒಕ್ಕಲುಗಳು ಅಂತ ಕರೆಯಲ್ಲ, ಅವನಿಗೆ ಬರುವಂಥ ಭಕ್ತರೆಲ್ಲರೂ ಕೂಡ ಒಂದು ಒಕ್ಕಲು ಅಂತ ಅವರು ತೀರ್ಮಾನಿಸಿ ಅವರೆಲ್ಲರನ್ನೂ ಕೂಡ ಕಾಯ್ತಾರೆ. ಅವರೇನು ಪವಾಡ ಅಂದರೆ, ನಾವು ಚಿಕ್ಕ ಮಗುವಿನಲ್ಲಿ ನಾನು ನೋಡಿದಂಥ ಕಣ್ಣಾರೆ ನೋಡಿದಂಥ ಒಂದು ಪವಾಡ ಏನು ಅಂದರೆ, ಈ ಒಂದು ದಿನ ಉದ್ಭವ ಕಲ್ಲಿನಲ್ಲಿ ಉದ್ಭವ ಮೂರ್ತಿ ಏನಾಗುತ್ತೆ ಅಂದರೆ ಮೇಲೆ ಎದ್ದು ಬರುವಂಥ ಒಂದು ಸನ್ನಿವೇಶವನ್ನು ನಾನು ಕೂಡ ಕಣ್ಣಾರೆ ಕಂಡಿದ್ದೀನಿ. ಬರುವಂಥ ಸನ್ನಿವೇಶದಲ್ಲಿ ಮೇಲೆ ಹಾಕಿರುವಂಥ ಹೂಗಳು ಎಲ್ಲ ಜಾರಿ ಸುತ್ತ ಬಿದ್ದಿರುವಂಥ ಸನ್ನಿವೇಶವನ್ನು ಕೂಡ ನಾನು ನೋಡಿ ರೋಮಾಂಚನಗೊಂಡಿರೋದು ಸಹಜ. ಈಗ ಭಕ್ತಾದಿಗಳು ಏನಾರು ಒಂದು ಅರ್ಕೆ ಕಟ್ಕೊಟ್ರೆ ಖಂಡಿತ ನೆರವೇರುತ್ತೆ ಅಂತವ ಜನಗಳ ಪ್ರತೀತಿ. ಹೌದು, ಖಂಡಿತವಾಗಿಯೂ ಈಗ ಏನಾದರೂ ಅವರು ಸಂಕಲ್ಪ ಮಾಡಿಕೊಳ್ಳೇಬೇಕು. ನಾನು ಹೊಟ್ಟೆ ಹಸ್ದಿದೆಯೇ ಊಟ ಕೊಡಿ ಅಂದ್ರೆ ಮಾತ್ರ ಊಟ ಕೊಡಲಿಕ್ಕೆ ಸಾಧ್ಯ. ಹಾಗೆ ನಾವು ಅನೌನ್ಸು ಕೂಡ ಮಾಡ್ತಾಯಿದ್ದೀವಿ, ಬಂದಂಥ ಭಕ್ತಾದಿಗಳು ನಿಮ್ಮ ಭಕ್ತಿಯ ಸಮರ್ಪಣೆಯ ಜೊತೆಗೆ ನಿಮ್ಮ ಒಂದು ಸಂಕಲ್ಪವನ್ನು ಕೂಡ ದೇವರಲ್ಲಿ ಮಾಡಿ, ಆ ಸಂಕಲ್ಪದ ಜೊತೆಗೆ ನಿಮ್ಮ ಹರಕೆಯನ್ನು ಕೂಡ ನೀವು ಕಟ್ಕೊಳ್ಳಿ. ಆ ಹರಕೆಯನ್ನು ಕಟ್ಕೊಂಡಾಗ ನಿಮ್ಮ ಸಂಕಲ್ಪಗಳು ಈಡೇರೇ ಇರ್ತವೆ. ಇದರಲ್ಲಿ ಯಾವುದೇ ಒಂದು ಎಳ್ಳಿನಷ್ಟು ಕೂಡ ಸಂಶಯ ಬೇಡ ಅಂತ ಕೂಡ ಇಂಥ ಘಟನೆಗಳು ಸುಮಾರು ನಡೆದಿದ್ದಾವೆ. ವಿಶೇಷವಾಗಿ ಹೇಳಬೇಕು ಅಂದರೆ, ನಮ್ಮ ದೇವರುಗಳಿಗೆ ಸಂತಾನದ ಭಾಗ್ಯವನ್ನು ಕೋರಿ ಬರುವಂಥವರು ತುಂಬ ಜನ ಇದ್ದಾರೆ. ಮತ್ತು ತಮ್ಮ ಕಷ್ಟಗಳು ಈ ಥರ ಆಗಿದೆ, ನಮ್ಮ ಮನೆ ಇಷ್ಟೊಂದು ಅಧೋಗತಿಗಿಳಿದಿದೆ ಅಂದಾಗ ಅಂಥ ಕಾರಣಗಳು ಸುಮಾರಿದ್ದಾವೆ. ಮಕ್ಕಳ ಆಗದೇ ಇರೋರು ತುಂಬ ಜನ 5-6 ವರ್ಷ ಮಕ್ಕಳಾದ ನಂತರ ಬಂದು ಇಲ್ಲಿ ಹರಕೆಯನ್ನು ಕೂಡ ಸಮರ್ಪಣೆ ಮಾಡ್ತಾಯಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳು ಮತ್ತು ಮುಡಿ ಸೇವೆ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇವೆಲ್ಲವೂ ಕೂಡ ನಡೀತದೆ. ತುಂಬ ಧನ್ಯವಾದಗಳು ಸರ್. ನಮಗೆ ಈ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು ನೀವು ಒಬ್ಬರೇ. ಸುಮಾರು ಜನ ಕೇಳಿದೆ, ಒಂದು ಸ್ವಲ್ಪ ಅಷ್ಟೇ ಆಚೆ ಈಚೆ ಹೇಳಿದ್ರು. ಬಟ್ ನೀವು ತುಂಬಾ ಅರ್ಥಪೂರ್ಣವಾಗಿ ಒಂದೇ ಸಲ ಹೇಳಿದ್ದೀರಾ. ತುಂಬ ಧನ್ಯವಾದಗಳು ಸರ್. ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ನಿಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಅಭಿನಂದನೆಗಳು, ವಂದನೆಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗೆ ನಡೀತು ಅಂತವ ಜಾತ್ರೆ. ಸಖತ್ತಾಗಿತ್ತು, ನನಗಂತೂ ತುಂಬ ಚೆನ್ನಾಗಿತ್ತು ವೈಬು. ಸುಮಾರು ಜನ ಭಕ್ತಾದಿಗಳು ಅಂತಾರೆ, ಕಡಿಮೆ ಜನ ಇಲ್ಲ ಗುರು, ಭಾರಿ ಜನ ಇದ್ದರು. ಹೆಂಗೆ ಮೇಂಟೈನ್ ಮಾಡ್ತಾವ್ರು ಅಂತ ಗೊತ್ತಿಲ್ಲ ಭಕ್ತಾದಿಗಳನ್ನ. ತುಂಬ ಅಚ್ಚುಕಟ್ಟಾಗಿ ಮಾಡ್ತಾವ್ರು ಮಾತ್ರ ಮೇಂಟೈನ್ನ. ಒಂದು ಚೂರು ಜಗಳ ಇಲ್ದೇ ಇಷ್ಟು ಜನ ಇರುತ್ತಾವು. ಗಲಾಟೆಗಳು ತುಂಬ ಸಹಜ ನಡೀತವೆ. ಆದರೆ ಇಲ್ಲಿ ಒಂದೇ ಒಂಚೂರು ಗಲಾಟೆ ನಡೀತಾನೆ ಮೇಂಟೈನ್ ಮಾಡ್ತಾರಲ್ಲ, ಚೆನ್ನಾಗಿದೆ. ಫೈನಲಿ ಇನ್ನೂ 2 ದಿನ ಇದೆ ಹಬ್ಬ. ನಾಳೆ ಮತ್ತು ನಾಡಿದ್ದಿದೆ ಹಬ್ಬ, 6ನೇ ತಾರೀಕು 7ನೇ ತಾರೀಕು. ನಾನು ನೋಡೋಕ್ಕೆ ಬಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತ ಅಂದರೆ ಕೆಲಸಗಳು ಹಂಗಿದೆ, ಒಬ್ಬನೇ ಇರೋದು ಮನೇಲಿ ಒಳಗಡೆ. ನಮ್ಮಮ್ಮ ಎಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ. ಬಂದು ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಈ ಹಳ್ಳಿ ಹುಡುಗನ ಬೆಳೆಸ್ರಿ, ಅಷ್ಟೇ ಕೇಳ್ಕೊಳ್ಳೋದು. ನಿಮ್ಮೂರು ಹುಡುಗನ ನೀವೇ ಬೆಳೆಸ್ಬೇಕು ಗುರು. ಓಕೆ ಬಾಯ್ ಬಾಯ್ ಬಾಯ್.